ಹಬ್ಬದ ದಿನ ಹೋಳಿಗೆಗೆ ಭಾಳ ಡಿಮ್ಯಾಂಡ್ ಇರುತ್ತೆ. ಅದರಲ್ಲೂ ಈ ಕಾಯಿ ಹೋಳಿಗೆ, ಕೊಬ್ಬರಿ ಹೋಳಿಗೆ ಅಂದರೆ ಸ್ವಲ್ಪ ವಿಶೇಷವಾದಂಥ ಬೇಡಿಕೆ ಇರುತ್ತೆ. ಹಬ್ಬದ ದಿವಸ ಅದು ಮಾಡಿದ್ರಂತೂ ಮಜಾನೇ ಬೇರೆ. ನಮಸ್ಕಾರ, ನಾನು ನಿಮ್ಮ ಸಿಹಿ ಕಹಿ ಚಂದ್ರು. ವೆಲ್ಕಮ್ ಟು ಕರುನಾಡ ಸವಿ ಊಟ, ಪ್ರೆಸೆಂಟೆಡ್ ಬೈ ಡೆಕ್ಕನ್ ಹರ್ಲ್ಡ್ ಆ್ಯಂಡ್ ಪ್ರಜಾವಾಣಿ, ಸ್ಪಾನ್ಸರ್ಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈ ಉತ್ತರ ಕರ್ನಾಟಕದ ಕಡೆ ಕೊಬ್ಬರಿ ಸಕ್ಕರೆ ಹೋಳಿಗೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ನಾನು ಉತ್ತರ ಕರ್ನಾಟಕಕ್ಕೆ ಹೋದಾಗ ಅದನ್ನು ತಿಂತೀನಿ. ಅದೇನೋ ಒಂಥರ ಭಾಳ ಮಜಾ ಕೊಡ್ತಿತ್ತು. ನಾನು ಯೋಚನೆ ಮಾಡಿದೆ, ಇದನ್ನು ನಂದೇ ಶೈಲಿಯಲ್ಲಿ ಯಾಕೆ ಮಾಡಬಾರ್ದು ಅಂತ. ಸಾಮಾನ್ಯವಾಗಿ ಹೋಳಿಗೆ ಮಾಡಬೇಕು ಅಂದರೆ ಈ ಕಣಕನ ಕಲಿಸ್ಬಿಟ್ಟು ಒಂದು 6 ಗಂಟೆ ಇಡಬೇಕು ಅಂತಾರೆ. You should just leave the dough for 6 hours so that it becomes very soft ಅಂತ. ನಾಟ್ ನೆಸೆಸರಿ, ಅವಶ್ಯಕತೆ ಇಲ್ಲ. ನಾನು ಹೇಳ್ಕೊಡೋ ಮೆಥಡಲ್ಲಿ ಮಾಡಿದ್ರೆ 1.5 ಗಂಟೆನಲ್ಲಿ 10 ಹೋಳಿಗೆ ರಪಾರ್ ಅಂತ ಮಾಡಿಬಿಡ್ಬೋದು. ಕೊಬ್ಬರಿ ಸಕ್ಕರೆ ಹೋಳಿಗೆ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ ತೊಗೊಂಡಿದ್ದೀನಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್. ಇದು ಕೊಬ್ಬರಿ ಟೇಸ್ಟೇ ಕೊಡುತ್ತೆ. ಸಕ್ಕರೆ, ಆಮೇಲೆ ಮೈದಾ ಮತ್ತು ಚಿರೋಟಿ ರವೆ. ಮೈದಾ ಹಿಟ್ಟು, ಚಿರೋಟಿ ರವೆ ಎರಡು ಈಕ್ವಲ್ ಪ್ರಪೋರ್ಷನ್ ಇರಬೇಕು. ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಒಂದು ಸ್ವಲ್ಪ ನಟ್ಮೆಗ್ ಪೌಡರ್, ಜಾಕಾಯಿ ಪುಡಿ, ಒಂದು ಸ್ವಲ್ಪ ತುಪ್ಪ, ಆಮೇಲೆ ಒಂದು ಚಿಟಿಕೆ ಉಪ್ಪು ಬೇಕಾಗುತ್ತೆ. ರುಚಿಗೆ ಯಾವಾಗಲೂ ಸ್ವೀಟ್ ಮಾಡುವಾಗ ಒಂದು ಚಿಟಿಕೆ ಉಪ್ಪು ಹಾಕಬೇಕು, ಅದು ಮಜಾ ಕೊಡುತ್ತೆ. ಮತ್ತು ಒಂದು ಸ್ವಲ್ಪ ಹಾಲು, ಅವಶ್ಯಕತೆ ಇದ್ದರೆ ಮಾತ್ರ ಹಾಲು ಯೂಸ್ ಮಾಡ್ತಿದ್ದೀವಿ, ಇಲ್ಲೇರಿಲ್ಲ. ಹೋಳಿಗೆ ಇದು ಮಾಡ್ಕೊಳ್ಬೇಕಾದ್ರೆ, ಕಲಿಸ್ಕೊಳ್ಬೇಕಾದ್ರೆ, ತಟ್ಟಬೇಕಾದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಆಮೇಲೆ ಅಫ್ಕೋರ್ಸ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇರಲೇಬೇಕಲ್ವಾ. ಇಷ್ಟಿಟ್ಕೊಂಡು ಅದ್ಭುತವಾದ ಕೊಬ್ಬರಿ ಸಕ್ಕರೆ ಹೋಳಿಗೆ ಮಾಡ್ಬೋದು. ಸೊ ಮಾಡೋಕ್ಕೆ ಶುರು ಮಾಡೋಣ. 1 ಕಪ್ಪು ಮೈದಾ ಹಿಟ್ಟು, ಓಕೆ. ಇದ್ರ ಜೊತೆಗೆ 1 ಕಪ್ಪು ಚಿರೋಟಿ ರವೆ. ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟನ್ನ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಚಿಟಿಕೆ ಉಪ್ಪು ಹಾಕೋತೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಸಾಕು. ಚಿರೋಟಿ ರವೆ, ಮೈದಾ, ಇದಕ್ಕೆ ತುಪ್ಪ ಕರೆಕ್ಟಾಗಿ ಹೊಂದ್ಕೋಬೇಕು. ಹಾಗೆ ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡಬೇಕು. ಐ ಹ್ಯಾವ್ ಡೆವಲಪ್ಡ್ ಎ ಡಿಫ್ರೆಂಟ್ ಮೆಥಡ್. ಏನಂದರೆ ಒಂದು ಸ್ವಲ್ಪ ಬಿಸಿನೀರು, ಸ್ವಲ್ಪ ಬಿಸಿಯಾಗಿರ್ತಕ್ಕಂಥ ನೀರು, ಅಂಥ ನೀರನ್ನು ಬಳಸಿ ನಾವು ಕನಕ ಕಲಿಸ್ಕೊಂಡ್ರೆ ಭಾಳ ಬೇಗ ಅದು ಸಾಫ್ಟ್ ಆಗಿಬಿಡುತ್ತೆ. ಸೊ ಕಲಿಸ್ಕೋಬೇಕಾದ್ರೆ ಮಧ್ಯದಲ್ಲಿ ಈ ಥರ ಗ್ಯಾಪ್ ಮಾಡ್ಕೋಬೇಕು. ಇಲ್ಲಿ ಬಿಸಿನೀರಿದೆ, ಇದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಒಟ್ಟಿಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ಚೂರೇ ಹಾಕ್ಕೊಳ್ಳಿ. ಅದು ಕರೆಕ್ಟಾಗಿ ಸಾಫ್ಟಾಗಿ ಆಗಬೇಕು. ಈಗ ಇದನ್ನು ಅರ್ಧ ಗಂಟೆ ಮುಚ್ಚಿಟ್ಬಿಡೋಣ. ಓಕೆ. ಏನಾಗುತ್ತೆ ಅರ್ಧ ಗಂಟೆಯಲ್ಲಿ ಅಂದರೆ, ಈ ರವೆ ಇದೆಯಲ್ಲ, ಆ ರವೆ ತನ್ನ ಕೆಲಸ ಮಾಡುತ್ತೆ. ಆ ನೀರನ್ನೆಲ್ಲ ಹೀರ್ಕೊಂಡು ಚೆನ್ನಾಗಿ ಮೆತ್ತಗಾಗುತ್ತೆ. ಸೊ ದಿಸ್ ಹೋಲ್ ಡೋ ವಿಲ್ ಬಿಕಮ್ ವೆರಿ ಸಾಫ್ಟ್. ಅಷ್ಟರಲ್ಲಿ ನಾವು ಫಿಲ್ಲಿಂಗ್ ರೆಡಿ ಮಾಡ್ಕೊಂಬಿಡೋಣ, ಹೂರಣ. ಓಕೆ. ಈ ಸಕ್ಕರೆನ ಪೌಡ್ರ್ ಮಾಡ್ಕೋಬೇಕು. ಓಕೆ. ಓಕೆ. ಈಗ ಈ ಬೌಲ್ಗೆ ಪುಡಿ ಮಾಡಿದ ಸಕ್ಕರೆ ಹಾಕ್ಕೊಂಬಿಡೋಣ. ಡೆಸಿಕೇಟೆಡ್ ಕೋಕೋನಟ್ ಪೌಡರ್, ಶುಗರ್, both should be equal. Half a teaspoon of cardamom powder and 1/4 teaspoon of nutmeg powder. Jakai pudi gives a extraordinary flavor and it goes very well with cardamom powder. Okay, ಇದು ಮಿಕ್ಸಿಂಗ್ ಮಾಡಿದ್ದೀವಿ. ಈಗ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಫ್ರೈ ಮಾಡಿ ಹಾಕೋಬೇಕು, ಸ್ವಲ್ಪ ಹುರಿದು ಹಾಕೋಬೇಕು. ಓಕೆ. ಒಂಚೂರು ಮೈದಾ ಹಿಟ್ಟು, ಮೇ ಬಿ ಅಬೌಟ್ 2 ಟೀಸ್ಪೂನ್ಸ್ ಸಾಕಾಗತ್ತೆ. ಹುರಿಯೋದು ಅಂದರೆ ತುಂಬ ಹೊತ್ತೇನು ಬೇಡ, ಜಸ್ಟ್ ಫಾರ್ ಅಬೌಟ್ a minute or so, just heat it up and roast it a little bit. Okay, that should do. Yep. ಇದನ್ನು ಇದಕ್ಕೆ ಹಾಕೊಳ್ಳೋಣ. ಓಕೆ, ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕನಕ ಏನಾಗಿದೆ ನೋಡೋಣ. ನೋಡಿ, ಈಗ
ಜಸ್ಟ್ ಮಿಕ್ಸ್ ಇಟ್ ಒನ್ಸ್. ಈಗ ಮಿಕ್ಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಓಕೆ, ಇನ್ನೊಂದು 15 ನಿಮಿಷ ಇದು ಹೀಗೆ ಇರಲಿ. ಮತ್ತೆ ಪ್ಯಾನು ಬಿಸಿ ಮಾಡಿಕೊಂಡು ಇದಕ್ಕೆ 2 ಸ್ಪೂನು ತುಪ್ಪ ಹಾಕ್ಕೋತೀನಿ. ಓಕೆ, ಕರಗಿದ್ರೆ ಸಾಕು, ತುಂಬ ಬಿಸಿ ಆಗಬೇಕಾಗಿಲ್ಲ. ಹಿಂಗೆ ಕರಗಿದ್ರೆ ಸಾಕು. ಆಫ್ ಮಾಡೋಣ. ಈ ಕರಗಿರೋ ತುಪ್ಪನ ನಮ್ಮ ಮಿಕ್ಸ್ಚರ್ಗೆ, ಶುಗರ್ ಮಿಕ್ಸ್ಚರ್ಗೆ, ಡೆಸಿಕೇಟೆಡ್ ಕೋಕೋನಟ್ ಮಿಕ್ಸ್ಚರ್ಗೆ ಹಾಕ್ಕೋತಾ ಇದ್ದೀನಿ. ಓಕೆ, ನಾವು ಇದನ್ನು ವಿಲ್ ಹ್ಯಾವ್ ಟು ಮಿಕ್ಸ್ ದಿಸ್. ಉಂಡೆ ಕಟ್ಟಕ್ಕಾಗೋಷ್ಟು ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ತುಪ್ಪ ಜಾಸ್ತಿ ಆಗುತ್ತೆ ಅಂತ ಕೆಲವರು ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಆವಾಗ ಒಂಚೂರು ಹಾಲು ಹಾಕ್ಕೋಬೋದು. ತುಂಬ ಹಾಲು ಹಾಕ್ಬೇಡಿ, ಸ್ವಲ್ಪ ನೋಡ್ಕೊಂಡು ಹಾಕಿ. ಉಂಡೆ ಕಟ್ಟಕ್ಕಾದರೆ ಸಾಕು. ಯು ಶುಡ್ ಬಿ ಏಬಲ್ ಟು ಮೇಕ್ ಎ ನೈಸ್ ಬಾಲ್. ದಟ್ ಮೀನ್ಸ್ ದ ಫಿಲ್ಲಿಂಗ್ ಈಸ್ ರೆಡಿ. ಈಗ ಕನಕ ಆಲ್ಮೋಸ್ಟ್ ಆಗಿದೆ. ಇದಕ್ಕೇನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ನೀರು, 1 ಚಮಚ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ, ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು. 2 ನಿಮಿಷ ಬಿಟ್ಟರೆ ಎಣ್ಣೆ ಅದ್ರ ಕೆಲಸ ಮಾಡುತ್ತೆ. ಇದು ಸಖತ್ ಸಾಫ್ಟ್ ಆಗಿಬಿಡುತ್ತೆ. ಜಸ್ಟ್ ರಿಮೆಂಬರ್ ಒನ್ ಥಿಂಗ್, ಪ್ರತಿ ಸರ್ತಿ ನೀವು ಕಣಕನ ಇಡ್ತಿರಲ್ಲ ನೆನೆಯೋಕ್ಕೆ, ಆಗ ಜಸ್ಟ್ ಕವರ್ ಇಟ್ ವಿತ್ ಎ ಲಿಡ್ ಸೊ ದ್ಯಾಟ್ ಇಟ್ ಈಸ್ ಆಲ್ವೇಸ್ ಮಾಯ್ಸ್ಟ್. ಈ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಾವು you have to take this and squeeze like that. See, like that. The moment you squeeze, this much will come here. Okay, like that. So ಈಗ ಈ ಹೂರಣ ಇದೆಯಲ್ಲ, ಇದನ್ನು ಉಂಡೆ ಕಟ್ಕೊಳ್ಳೋಣ. ಸೊ 10 ಒಬ್ಬಟ್ಟಿಗೆ ರೆಡಿಯಾಗಿದೆ. ಈಗ ಒಂದು ಅಗಲವಾದಂಥ ಬೌಲ್ ತಗೊಂಡು ಇದಕ್ಕೆ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಹಾಕೋಣ. ದಿಸ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಸ್ ಗಾಟ್ ವಿಟಮಿನ್ A, D and E. ದಿಸ್ ಇಸ್ ವೆರಿ ಗುಡ್ ಟು ಬೂಸ್ಟ್ ಇಮ್ಯುನಿಟಿ. ಓಕೆ, ಸೊ ಮನೆಯಲ್ಲಿ ಗಿಲ್ಟ್ ಫ್ರೀ ಆಗಿ ಎಣ್ಣೆ ಯೂಸ್ ಮಾಡ್ಬೋದು, ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ತಗೊಂಡು ಇಲ್ಲಿ ಮೈದಾ ಹಿಟ್ಟಲ್ಲಿ ಒಂದ್ಸಲಿ ಹಿಂಗೆ ಅಂದ್ಕೊಂಡು, ಓಕೆ, ಆಮೇಲೆ ಕೈ ಮೇಲೆ ಈ ಥರ ಅಗಲ ಮಾಡಿಕೊಂಡು, ಆಮೇಲೆ ಒಂದು ಉಂಡೆನ ಇಟ್ಟು, ಓಕೆ, ಜಸ್ಟ್ ಕೀಪ್ ಪುಲ್ಲಿಂಗ್ ದಿಸ್. ಈ ಅಗಲ ಮಾಡ್ಕೋಬೇಕಾದ್ರೆ ಎಡ್ಜಸ್ಸಲ್ಲಿ ಅಗಲ ಮಾಡ್ಕೊಳ್ಳಿ, ಸೆಂಟ್ರಲ್ಲಿ ಅಗಲ ಮಾಡ್ಕೋಬೇಡಿ. ಸೆಂಟ್ರಲ್ಲಿ ಹಾಗೇ ಇರಲಿ, ದಪ್ಪ ಇರಲಿ, ಪರವಾಗಿಲ್ಲ. ಈ ಥರ ಫಿಲ್ ಮಾಡಿಬಿಟ್ಟು ಇದನ್ನು ಈ ಎಣ್ಣೆಯಲ್ಲಿ ನೆನೆಯಕ್ಕೆ ಬಿಡಬೇಕು. ಈಗ ಇದು ಒತ್ತೋದಿದೆಯಲ್ಲ, ಅದು ಅನದರ್ ಆರ್ಟ್. ಓಕೆ, ಸೊ ಲೆಟ್ ಅಸ್ ಹ್ಯಾವ್ ದಿಸ್ ಹಿಯರ್. ಸೊ ಬಟರ್ ಪೇಪರ್ ತಗೊಂಡು ಇದರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋದು, ಹಾಕ್ಬಿಟ್ಟು ಚೆನ್ನಾಗಿ ಸವರಬೇಕು. ನೆಂದಿರುವಂಥ ಒಂದನ್ನು ತಗೊಂಡು ಇದರ ಮೇಲಿಟ್ಟು, ಓಕೆ, ಇನ್ನೊಂದು ಪ್ಲಾಸ್ಟಿಕ್ ಶೀಟ್ ತಗೋಬೇಕು. ಇದರ ಒಂದು ಸೈಡು ಸ್ವಲ್ಪ ಎಣ್ಣೆ ಸವರ್ಕೋಬೇಕು, ಲೈಕ್ ದಿಸ್. ಓಕೆ, ಇದು ಸ್ವಲ್ಪ ಫ್ಲ್ಯಾಟ್ ಮಾಡಿಕೊಂಡು ಲೈಕ್ ದ್ಯಾಟ್ ಇದನ್ನು ಅದ್ರ ಮೇಲಿಟ್ಟು ಸೆಂಟ್ರಿಂದ ಔಟ್ಸೈಡ್ ಸರ್ಕಲ್ ಮಾಡ್ತಾ ಹೋಗಬೇಕು, ಲೈಕ್ ದಿಸ್. That's Kobri Sakre Hodige. If you have liked this video, don't forget to subscribe, like and share.